ಮಾಮ ಬಾ ಬಾ ಬನ್ನಿ 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 ಅಡ್ಜಸ್ಟ್ ಮಾಡಕ್ಕೆ ಬನ್ನಿ, ಈ ಕಡೆ ಬನ್ನಿ. ವಿಡಿಯೋ ಮಾಡ್ತಾರೆ. ನಮಸ್ಕಾರ. ರಾವ್ ಸಿಂಧೆ, KGF ತಾಲೂಕಿನ ಮರಾಠ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ. ಈ ವರ್ಷ ನಾವೇನು ಛತ್ರಪತಿ ಶಿವಾಜಿ ಮಹಾರಾಜರ ಈ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ, ಇದು 398ನೇ ವರ್ಷದ ಆಚರಣೆಯಾಗಿರುತ್ತದೆ. ಹಾಗಾಗಿ ನಾವು ವಿಶೇಷವಾಗಿ ಈ ಕಾರ್ಯಕ್ರಮನ ಇಡೀ ದೇಶದ ತುಂಬ ಎಲ್ಲ ನಾಗರಿಕರಿಗೆ ಹಮ್ಮಿಕೊಳ್ಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಧನ್ಯವಾದಗಳು ಹೇಳ್ತಿದ್ದೀವಿ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಈ ದಿನ ಈ ಛತ್ರಪತಿ ಶಿವಾಜಿ ಜಯಂತಿಯನ್ನು ತಾಲೂಕಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಘನ ಸರ್ಕಾರ ಕಚೇರಿಯಲ್ಲಿ ಘನ ಸರ್ಕಾರ ವತಿಯಿಂದ ಆಚರಿಸಲಾಗಿದೆ. ತುಂಬ ಸಂತೋಷ ಆಯಿತು. ಈ ರೀತಿಯೇ ಎಲ್ಲ ಜಯಂತಿಗಳನ್ನು ಆಚರಣೆ ಮಾಡಲಿ ಅಂತ ಕೋರ್ಕೊಳ್ತೀವಿ. ಈ ದಿನ ಘನ ಕರ್ನಾಟಕ ಸರ್ಕಾರದ ವತಿಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ. ಆ ದೃಷ್ಟಿಯಿಂದ KGF ತಾಲೂಕು ವತಿಯಿಂದ ದಂಡಾಧಿಕಾರಿಗಳಂತ ಶ್ರೀ ಹರೀಶ್ ಅವರು ಹಾಗೂ KGFನ ಮರಾಠ ಬಾಂಧವರು ಒಟ್ಟಾಗಿ ಸೇರಿ ನಾಗರಿಕರು ಕೂಡ ಎಲ್ಲರೂ ಭಾಗವಹಿಸಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಈ ದಿನ ನಾವು ಎಲ್ಲರೂ ಆಚರಣೆ ಮಾಡಿದ್ದೇವೆ. ಶಿವಾಜಿ ಮಹಾರಾಜರು ವಿಶೇಷವಾಗಿ ಇಡೀ ದೇಶದ ದೃಷ್ಟಿಯಿಂದ, ಇಡೀ ಹಿಂದೂ ಸಮಾಜದ ದೃಷ್ಟಿಯಿಂದ ಅವರು ತಮ್ಮ ಇಡೀ ಜೀವಿತಾವಧಿಯಲ್ಲಿ ಈ ಸಂರಕ್ಷಣೆಗೋಸ್ಕರ ಸ್ವಾರ್ಥರಹಿತವಾಗಿ ದೇಶ ವಿರೋಧಿಗಳು, ಹೊರದೇಶದವರ ಒಂದು ಆಕ್ರಮಣದಲ್ಲಿ ಈ ದೇಶದ ಪರವಾಗಿ, ಈ ದೇಶ ಜನಗಳ ಪರವಾಗಿ, ಬಡವರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ ನಿಂತುಕೊಂಡು ಅವರು ಹೋರಾಟ ಮಾಡಿದ್ದಾರೆ. ಅವರು ಸಂಘಟನಾ ಚತುರರು, ಧೈರ್ಯಶಾಲಿಗಳು ಆಗಿದ್ದರಿಂದ ಇಡೀ ದೇಶ ಇವತ್ತು ಅವರು ಕೊಂಡಾಡ್ತಾ ಇದೆ. ದೇಶ ಮಾತ್ರ ಅಲ್ಲ, ವಿದೇಶದಲ್ಲಿರುವಂತಹ ಯುದ್ಧ ತಂತ್ರದಲ್ಲಿ ನಿಪುಣರಾಗಿಂತ ದೇಶದ ಪ್ರಮುಖರು ಕೂಡ ಈ ದೇಶಕ್ಕೆ ಬಂದು ಶಿವಾಜಿ ಮಹಾರಾಜರ ಅವರ ಸಮಾಧಿಯನ್ನು ದರ್ಶನ ಪಡಿತಾರೆ. ಯಾಕೆಂದರೆ ಅವರಲ್ಲಿದ್ದಂಥ ಯುದ್ಧ ತಂತ್ರ, ಸಂಘಟನಾ ಚಾತುರ್ಯ ಮತ್ತು ನಿಸ್ಪೃಹತೆಯಿಂದನೇ ಅವರು ಕೊಂಡಾಡಿ ಇವತ್ತು ಅವರಿಗೆ ಗೌರವ ಕೊಡ್ತಾ ಇದೆ ದೇಶ. ಹಾಗಾಗಿ ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕದಲ್ಲಿ ಸರ್ಕಾರದ ವತಿಯಿಂದ ಈ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ದಂಡಾಧಿಕಾರಿಗಳು, ಆಹಾರ ಇಲಾಖೆಯ ಮುಖ್ಯಸ್ಥ ಮಲ್ಲಿಕಾರ್ಜುನ ಅವರು, BML ಜನರಲ್ ಮ್ಯಾನೇಜರ್ ಆದಂಥ ರಮೇಶ್ ಜಿ ಅವರು, ಹಾಗೂ ವಿಶೇಷವಾಗಿ ನಮ್ಮ ಯೂನಿಯನ್ BMA ಯೂನಿಯನ್ನ ಉಪಾಧ್ಯಕ್ಷರಂತ ವೆಂಕೋಬ್ರಾವ್ ಅವರು, ಸಾಫ್ಟ್ವೇರ್ ಇಂಜಿನಿಯರ್ ನಗೇಶ್ ಅವರು, ಹಾಗೂ ಎಲ್ಲರೂ ಸಮಾಜದ ಎಲ್ಲ ಬಂಧುಗಳು ಮತ್ತು ಮರಾಠ ವೆಲ್ಫೇರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಮತ್ತು ಬಂದಂತ ಎಲ್ಲ ಪತ್ರಕರ್ತರು ಕೂಡ ಧನ್ಯವಾದಗಳು ಹೇಳ್ತಾ ಈ ಎರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. मैम कैसी लगी मूवी मैम? बहुत मुश्किल, बहुत रोने आता है। मूवमेंट था जो आपको इमोशनल कर दिया? Can't explain. एक्चुअली रोने का होता है, का जो हाल हुआ है मैम इस तरह से जो लास्ट में उनके साथ नहीं करना चाहिए. क्या आपने महाराष्ट्र लोग की आदत ही है। हम लोग पर्दे पे देख के इतना रो रहे थे सब, और भी ज्यादा टॉर्चर किया गया था। आपके आंख में आंसू लग रहे, क्या